ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ವಿಷ ಬೆರೆಸಿದಾರ? ಯಾರು ಗುರುಗಳೇ? ಆ ಜ್ಯೂಸ್ನ ಅವಳೇ ಮಾಡ್ಕೊಂಡು ಬಂದಿದ್ದು. ಬೇರೆಯವ್ರು ತಂದಿದ್ರೆ ಅವ್ರ ಮೇಲೆ ಡೌಟ್ ಪಡ್ಬೋದಿತ್ತು. ಅದೇ ನಾನ್ ರೆಡಿ ಮಾಡಿದಿದ್ರೆ ಚೆನ್ನಾಗಿರೋದನ್ನು ಚೆನ್ನಾಗಿಲ್ಲ ಅಂತ ಹೇಳ್ತಿದ್ಲಿ ಇವಳು. ಸಖಿ ಮೇಲೆ ವಿಷ ಪ್ರಯೋಗ ಮಾಡಿದ್ಯಾರು? ಒಳ್ಳೆ ಮಾತಲ್ಲಿ ಹೇಳ್ಬಿಡಿ. ಅವಳನ್ನ ಗೆಸ್ಟು ಅಂದ್ಕೊಂಡು ನಮ್ಮ ಮನೇಲಿ ಇರೋದಕ್ಕೆ ಬಿಟ್ಟಿದ್ದೀವಿ. ಪ್ರಾಣ ತೆಗಿಬೇಕು ಅಂತ ಯಾರು ಅನ್ಕೋತಾರೆ? ಸ್ವಾಮೀಜಿ, ನೀವೇ ಹೇಳ್ಬೇಕು, ಜ್ಯೂಸಲ್ಲಿ ವಿಷ ಬೆರೆಸಿದ್ ಯಾರು? ಹೇಳಿ. ನಿಮಗೆ ದೈವ ಶಕ್ತಿ ಇದೆ ಅಲ್ವಾ? ಅದರಿಂದಾನೇ ನನ್ನ ಬದುಕಿಸಿದ್ರಿ ಅಲ್ವಾ? ಹಾಗೆ ವಿಷ ಬೆರೆಸಿದ್ ಯಾರು ಅಂತ ಹೇಳಿ, ಅವ್ರಿಗೊಂದು ಗತಿ ಕಾಣಿಸ್ತೀನಿ. ನೀನೇ ನೀನೇ ಗುರುಗಳೇ, ಏನ್ ಹೇಳ್ತಿದಾರೆ ನೀವು? ಅಂದ್ರೆ ಸಖಿ ಅವಳೇ ವಿಷ ಬೆರೆಸ್ಕೊಂಡು ತನ್ನ ಪ್ರಾಣನ ಅವಳೇ ಪಣಕ್ಕಿಟ್ಕೊಂಡ್ಲಾ? ಅಂಥದ್ರಲ್ಲಿ ಬದುಕಿಸಿ ಅಂತ ಯಾಕೆ ಬೇಡ್ಕೊಂಡ್ಲು? ಬದುಕೊಳ್ಳೋದ್ಮೇಲೆ ಯಾಕೆ ಆರೋಪ ಹೊರಿಸ್ತಿದ್ದಾಳೆ? ಆರೋಪ ಹೊರಿಸ್ತಿರೋದು ಸಖಿ ಅಲ್ಲ, ಗುರುಗಳೇ. ವಲ್ಲಭವ, ದೊಡ್ಡೋರ್ ಎದುರಿಗೆ ನೀವ್ ಹೀಗೆಲ್ಲ ಮಾತಾಡೋದು ಸರಿಯಲ್ಲ. ಯಾರಿಗೆ ಆದ್ರೂ ಕೋಪ ಬರತ್ತೆ ನೈನಿ, ಆದ್ರೆ ಗುರುಗಳು ಯಾಕೆ ಹಾಗೆ ಹೇಳಿದ್ರು? ಹಾಗೆ ಹೇಗೆ ಹೇಳ್ತೀರಾ? ವಿಷನ ನಾನೇ ಬೆರೆಸಿದ್ರೆ ನಾನೇ ಯಾಕೆ ಕುಡಿತೀನಿ? ಅಷ್ಟು ಬುದ್ಧಿ ಇರಲ್ವಾ ನನ್ಗೆ? ಕುಡಿಯಕ್ ನಾನೇನ್ ಹಾಸಿನಿನಾ? ನಾನ್ ಕುಡಿಯಲ್ವೇ? ಕುಡಿಸ್ತೀನಿ. ಇನ್ನೊಂದ್ ಗ್ಲಾಸ್ ತರ್ತೀನಿ, ಕುಡಿತೀಯಾ? ಅಕ್ಕ, ನೀನ್ ಸುಮ್ನಿರಕ್ಕ. ಸ್ವಾಮೀಜಿ, ನೀವ್ ಹೀಗ್ ಮೌನವಾಗಿರ್ಬೇಡಿ. ನಿಮ್ಮನ್ ಬೈದ್ರೆ ದೇವ್ರನ್ನೇ ಬೈದ ಹಾಗೆ. ಹೌದು ಗುರುಗಳೇ, ಪ್ರಾಣ ಉಳಿಸೋ ಡಾಕ್ಟರ್ನ ನಾವು ದೇವ್ರ ಥರ ನೋಡ್ತೀವಿ. ಪ್ರತ್ಯಕ್ಷವಾಗಿ ನೀವು ಪ್ರಾಣದ ಹತ್ರಗೆ ನಮ್ಮ ಮುಂದೆ ನಿಂತಿದ್ದೀರಾ. ಅಂಥದ್ರಲ್ಲಿ ನೀವು ನಿಜ ಹೇಳಿ ಕೆಲವೊಬ್ರು ಬಾಯಿ ಮುಚ್ಚಿಸ್ಬೇಕು. ಹೇಳೋದೇನಿದೆ ವಿಶಾಲ, ತೋರಿಸ್ತೀನಿ. ಅಂದ್ರೆ ಪ್ರೂಫಾ? ಹೌದು ವಲ್ಲಭ. ಫೀಡಿಂಗ್ ಬಾಟಲಾ? ಸ್ವಾಮೀಜಿ, ಇದನ್ನ ನಾಗರಾಜನ್ ಕೈಲಿ ಗಾಯತ್ರಿ ಕಳ್ಸಿದ್ದೆ. ಆದ್ರೆ ನಾಗರಾಜ ತಗೊಂಡು ಹೋಗ್ಲಿಲ್ಲ ತಾಯಿ. ಅರ್ಥ ಆಯ್ತು ಸ್ವಾಮೀಜಿ. ಅದನ್ನ ಇಲ್ಲಿ ಕೊಡಿ, ಈಗ್ಲೇ ತೊಳಿತೀನಿ. ನಂಗೆ ಅರ್ಥ ಆಗ್ಲಿಲ್ಲ ಅಕ್ಕ. ನನ್ಗೂ ಕೂಡ. ನನ್ಗರ್ಥ ಆಯ್ತು. ಏನಮ್ಮ? ಅರ್ಥ ಆಗ್ಲಿಲ್ಲ ಅಂತ. ನನಗೆ ಅರ್ಥ ಆದ್ರೆ ಸಾಕು. ಈ ಹುಡುಗಿಗೆ ಅರ್ಥ ಆಗಿರುತ್ತೆ. ಅದನ್ನ ಕೇವಲ ಹಾವು ಅಂತ ತಿಳ್ಕೊಂಡ್ರೆ ಅದು ದೊಡ್ಡ ತಪ್ಪು. ಆ ಪರಮೇಶ್ವರಿ ಭಕ್ತ ಅವನು, ಕೆಟ್ಟದಾಗೋಗ್ ಬಿಡಲ್ಲ. ನಾವೇನು ಕೊಡ್ತೀವೋ ಮತ್ತೆ ಅದೇ ನಮಗೆ ಸಿಕ್ಕುತ್ತೆ ಅನ್ನೋದನ್ನ ಚೆನ್ನಾಗಿ ನೀನು ಮನಸ್ಸಿನಲ್ಲಿ ಇಟ್ಕೋ. ಅಮ್ಮ ನಯನಿ,
ಸ್ವಾಮೀಜಿ. 3 ದಿನದ ಮಟ್ಟಿಗೆ ದೊಡ್ಡಂಬಿನ ಸೊಪ್ಪು, ಅಮೃತ ಬಳ್ಳಿ, ಆಗಲ ಸೊಪ್ಪು, ವೀಳ್ಯದೆಲೆ ಜೊತೆ ಬೆರೆಸಿ ಕಷಾಯ ಮಾಡಿ 3 ದಿನ ಇವಳಿಗೆ ತಪ್ಪದಂಗೆ ಕುಡಿಸಿ. ಸರಿ ಸ್ವಾಮೀಜಿ. ಶುಭಂ ಭೂಯಾತ್. ವಿಷ ಕುಡ್ದ ಕೂಡ ನನಗ್ ಸಂಕಟ ಆಗ್ಲಿಲ್ಲ, ಆದ್ರೆ ನಿನ್ ಹೆಂಡತಿ ನನ್ ಕುತ್ತಿಗೆ ಹಿಡಿದಾಗ ನರ್ಕ ನೋಡ್ಬಿಟ್ಟೆ ವಲ್ಲಭ್. ನನ್ನ ಹೆಂಡತಿ ಹಾವಿಗಿಂತ ಡೇಂಜರ್. ಕಚ್ತಾಳ? ಕಚ್ಚೋದ್ ಬೇಕಾಗಿಲ್ವೇ? ಹಾಸ್ ಕಿರ್ಚಿದ್ರೆ ಸಾಕು, ಸತ್ ಹೋಗ್ಬೇಕು ಅನ್ಸತ್ತೆ. ಯಾಕೆ ಆ ಮಗುಗ್ ಸುಮ್ನೆ ಬೈತೀಯ? ಆಂಟಿ ನನ್ನ ಬೈತಿಲ್ಲ ಚಿಕ್ಕಪ್ಪ, ಹೊಗಳ್ತಿದ್ದಾರೆ. ನನ್ ತಂಟೆಗ್ ಬಂದ್ರೆ ಯಾರನ್ನು ಸುಮ್ನೆ ಬಿಡಲ್ಲ ಅಂತ. ಇವಾಗ ಏನ್ ಕೊಡ್ತೀಯಾ? ಕಸ್ ಪಾಯಸ. ಕಸ್ ಪಾಯ್ಸನಾ? ಯಾವತ್ತೂ ಕೇಳೇ ಇಲ್ವಲ್ಲ. ನೋಡಿದ್ರೆ ಗೊತ್ತಾಗಲ್ವೇನೆ, ಅವಳ ಕೈಯಲ್ಲೇ ಇದೆಯಲ್ಲ. ಯಾರಿಗೆ? ಹ, ನಿನ್ಗೆ. ಸ್ವಾಮೀಜಿಗಳು ನಿನಗ್ 3 ದಿವಸದವರೆಗೂ 3 ಹೊತ್ತು ಇದನ್ನೇ ಕುಡಿಯಕ್ ಹೇಳಿದಾರಲ್ವಾ? ಅವ್ರು ಹೇಳಿದ ಕಷಾಯ ಅಲ್ವೇನೆ? ಅಫ್ಕೋರ್ಸ್ ಮ್ಯಾನ್. ಆದ್ರೆ ನಾನ್ ತಯಾರು ಮಾಡಿದ್ದಕ್ಕೆ ಒಂದು ಹೆಸರು ಇಡ್ಬೇಕು ಅಲ್ವಾ? ಸೊ ಕಷಾಯಕ್ಕೆ ಕಸ್ ಪಾಯಸ ಅಂತ ಹೆಸರಿಟ್ಟೆ. ಬುಸ್ಸನ್ನು ಹಾವು ಕಚ್ಚಿದ್ರು ಸರಿ, ಇದನ್ ಕೊಡಿದ್ರೆ ಸರಿ ಹೋಗುತ್ತೆ. ನೀನ್ ಮಾಡಿರೋ ಪುಳಿಯೋಗರೆ ತಿಂದು ಬಲಿ ಆಗೋಂತ ಸಂದರ್ಭ ಎಷ್ಟೋ ಇದ್ವು. ಈಗ ಈ ಕಷಾಯ ಕುಡಿದ್ರೆ ಸಖಿ ಮಲ್ಗಿರೋ ಜಾಗದಲ್ಲೇ ಟಿಕೆಟ್ ತಗೊಂಡ್ಬಿಡ್ತಾಳೇನೋ. ನೋ, ನನಗ್ ಬೇಡ, ಖಂಡಿತ ಕುಡಿಯಲ್ಲ. ಹಾಗಿದ್ರೆ ಸಾಯಿ. ವಿಷ ಇನ್ನು ನಿನ್ ಹೊಟ್ಟೆಲಿ ಅಲ್ಲಲ್ಲೇ ಅಡ್ಕೊಂಡ್ ಕೂತಿರತ್ತೆ. ಏನಾದ್ರೂ ಅಲಕ್ಷ್ಯ ಮಾಡಿದ್ರೆ ನಿನ್ ಮುಖದಿಂದ ರಕ್ತ ಸುರಿದು ಕೈ ಕಾಲೆಲ್ಲ ಉಲ್ಟಾ ಪಲ್ಟಾ ಆಗಿ ಗೂನ್ ಬಂದು ಸೊಂಟದ ಮೂಳೆ ಮುರಿದೋಗಿ ಫಿಟ್ಸ್ ಬಂದು ನಾಯಿ ಉಳೋ ತರ ಕಿರ್ಚ್ಕೊಂಡು ಕೊನೆಗೆ ಪ್ರಾಣ ಬಿಡ್ತೀಯ. ನಾನ್ ಸಾಯ್ತೀನೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಹಾಸಿನಿ ಹೇಳ್ತಿರೋ ಮಾತಿಗೆ ಸೂಸೈಡ್ ಮಾಡ್ಕೋಬೇಕು ಅನ್ಸ್ತದೆ ವಲ್ಲಭ್. ಏಯ್, ಹೋಗೆ ಎಲ್ಲಿಂದ. ಅವಳು ಹೋದ್ರೆ ನಿನ್ ಗರ್ಲ್ ಫ್ರೆಂಡ್ ಗಂಟ್ಲೋಗ್ಬಿಡ್ತೇವಲ್ಲ ಬಾ. ಯೋಚನೆ ಮಾಡಿದ್ರೆ ಆಶಾಭಂಗ. 1 ಗಂಟೆ ಆದ್ಮೇಲೆ ಸಖಿ ಡೆಡ್ ಬಾಡಿ ನೋಡಿ ಮಾಡರ್ನ್ ಡ್ರೆಸ್ ಎಲ್ಲ ವೇಸ್ಟ್ ಆಗೋಗುತ್ತಲ್ಲೇ ಸಖಿ, ನನ್ ಸಖಿ. ನಿನ್ ಮೇಕಪ್ ಕಿಟ್ ಎಲ್ಲ ಅಟ್ಟಕ್ ಸೇರ್ಕೊಂಡ್ಬಿಡತ್ತಲ್ಲೇ ಸಖಿ, ನನ್ ಸಖಿ. ನಿನ್ ಬದುಕು ಬಸ್ ಸ್ಟ್ಯಾಂಡ್ ಆಗೋಕು ಮುಂಚೆನೆ ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿರೋ ಸ್ಮಶಾನಕ್ಕೆ ಸೇರೋಯ್ತಲ್ಲೇ ಕೆಂಪಗಿರೋ ಸಿತಾರ. ಇದೆಂತ ಘೋರ. ಯಾಕೆ ಹಿಂಗಾಡ್ತಿದ್ಯಾ? ನೀವು ಈ ತರನೇ ಅಳ್ತಿರ್ತೀರಾ ಅಂತ ತೋರ್ಸ್ಕೊಟ್ಟೆ ಅಷ್ಟೇ. ಪ್ಲೀಸ್ ಆ ಕಷಾಯನ್ ಕುಡಿತೀನಿ, ಅದನ್ನ ಕೊಡ್ತೀಯಾ? ಹಾಗ್ ಬಾ ದಾರಿಗೆ. ಕುಡಿ. ತುಂಬಾ ಕಹಿಯಾಗಿದೆ ವಲ್ಲಭ್. ನಿನ್ಗಿಂತಾನಾ? ಕಣ್ಮುಚ್ಕೊಂಡ್ ಸುಮ್ನೆ ಕುಡಿಯೇ, ಇಲ್ಲ ಅಂದ್ರೆ ಕಣ್ಮುಚ್ಕೋತ್ಯಾ ಪರ್ಮನೆಂಟ್ ಆಗಿ. ಎಷ್ಟೇ ಆದ್ರೂ ನಮ್ ಹಾಸಿನಿ ಗ್ರೇಟು. ತನ್ನ ಗಂಡನ್ ಲವರ್ ಬದುಕ್ಬೇಕು ಅಂತ ಕಷಾಯ ತಂದು ಕೊಟ್ಟಿದ್ದಾಳೆ. ಇವಳು ಇಷ್ಟು ಬೇಗ ಸಾಯ್ಬಾರ್ದು ಚಿಕ್ಕಪ್ಪ. ನರಕ ಅನುಭವಿಸ್ಬೇಕು. ನನ್ ಕಾಲ್ ಹಿಡ್ಕೊಂಡು ಬೇಡ್ಕೋಬೇಕು. ಅದೇ ನನ್ ಟಾರ್ಗೆಟ್. ಬರ್ತೀನಿ. ಚೆನ್ನಾಗಿದೆ. ಎಕ್ಸ್ಕ್ಯೂಸ್ ಮೀ, ಇಲ್ಲಿರೋದು ಗಾನವಿ ಅಲ್ಲ, ಬದ್ರಿನಾಥ್. ಮಗು ಬಗ್ಗೆ ಹೇಳ್ತಾ ಇಲ್ಲ, ನೀವು ಆಡಿಸ್ತಿರೋದು ಚೆನ್ನಾಗಿದೆ ಅಂತ ಹೇಳ್ತಿದ್ದೀನಿ.
ಸ್ವಂತ ಮಗನಿಗೆ ಮಕ್ಕಳಿಲ್ಲ ಅಂದ್ರು ನಾನ್ ಹೆತ್ತ ಮಗ ವಲ್ಲಭನ್ಗ್ ಹುಟ್ಟಿರೋ ಮಗನ್ನ ಆಟ ಆಡಿಸ್ತಾ ಟೈಮ್ ಪಾಸ್ ಮಾಡ್ತಿದ್ದೀರಾ ಅಂತ ಆಯ್ತು. ನಮ್ಮಪ್ಪ ವಲ್ಲಭ ಅಲ್ಲ, ನಮ್ಮಮ್ಮ ಹಾಸಿನಿ ಅನ್ನೋ ಥರ ಬೆಳೆಸ್ತೀನಿ ಇವನ್ನ. ವೆರಿ ಗುಡ್. ನನ್ ಮೊಮ್ಮಗನ್ಗೆ ಪಟ್ಟಾಭಿಷೇಕ ಮಾಡೋವರೆಗೂ ನನ್ನನ್ನ ಸುಮಂಗಲಿಯಾಗಿರೋಕೆ ಬಿಡ್ತೀರಾ ಅಂತ ಆಯ್ತು. ಅಯ್ಯೋ ತಿಲೋತ್ತಮ, ಅಲ್ಲಿವರೆಗೂ ನೀನು ಬದುಕೆ ಇರ್ತೀನಿ ಅನ್ನೋದು ನಿನ್ನ ಭ್ರಮೆ. ನಿಮಗಿಂತ 6-7 ವರ್ಷ ಚಿಕ್ಕೋಳು. ನಿಮ್ಮನ್ ಮೇಲೆ ಕಳಿಸಿದ್ಮೇಲೆನೆ ನಾನ್ ಅಲ್ಲಿಗೆ ಬರೋದು. ಗಾಯತ್ರಿ ದೇವಿ ಏನಾದ್ರೂ ನಿನಗೆ ಸಿಕ್ಕಿದ್ರೆ ಈ ದೀಪಾವಳಿ ದಿವಸನೇ ನೀನ್ ಮೇಲ್ ಸೇರ್ಕೋತೀಯ. ಯಾಕಷ್ಟು ಅರ್ಜೆಂಟು? ಓಹೋ, ನಿಮ್ ಹೆಂಡತಿ ಗಾಯತ್ರಿ ದೇವಿ ಜಯಂತಿನ ನಾನ್ ನೋಡೋ ಹಾಗಿಲ್ವಾ? ಆಹಾ, ಸೆಲೆಬ್ರೇಷನ್ ನಡೆಯಲ್ಲ ಅಂತ ಇನ್ನೂ ಅನುಮಾನದಿಂದಿದ್ದೀರಾ? ಎದುರಿಗೆ ನೀನು ಹೇಗೆ ಹೇಳಿದ್ರು ಒಳೊಳಗೆ ನೀನೇನು ಕುತಂತ್ರ ಮಾಡ್ತೀಯ ಅಂತ ನಾನು ಗೆಸ್ ಮಾಡಬಹುದು. ಅಷ್ಟು ಚೆನ್ನಾಗಿ ಊಹಿಸ್ತೀರಾ ನಿಜವಾಗ್ಲೂ? ಹಾಗಾದ್ರೆ ಈ ಸ್ಮಾಲ್ ಬ್ಯಾಗಲ್ಲಿ ಏನಿದೆ ಅಂತ ಒಂದ್ಸಲ ಹೇಳಿ ನೋಡೋಣ. ಕರೆಕ್ಟಾಗಿ ಹೇಳ್ಬಿಟ್ರೆ ಸರ್ಪ್ರೈಸ್ ಗಿಫ್ಟ್ ಕೊಡ್ತೀನಿ. ಹೇಳ್ಬಿಡಿ ಪ್ಲೀಸ್. ನಿನ್ನ ಕರ್ಮ. ಕರ್ಮ ಸಿದ್ಧಾಂತನಾ? ಎಸ್, ಹೌದು. ಅದ್ರೊಳಗಡೆ ಏನಿದೆಯೋ ನನಗೆ ಗೊತ್ತಿಲ್ಲ, ಆದರೆ ಅದರಿಂದನೇ ನೀನು ಇಕ್ಕಟ್ಟಿ ಸಿಕ್ಕಾಕೋತೀಯ. ಮೈ ಡಿಯರ್, ಹೆಸರಿಗೆ ಗಂಡ ಅನ್ನಿಸ್ಕೊಂಡಿರೋ ಮಹಾರಾಜ ಶ್ರೀ ಜಗದೀಶ್ ವರ್ಮಾ ಅವರೇ, ನೀವು ಹೇಳಿದ ಮಾತು ಪೂರ್ತಿಯಾಗಿ ರಿವರ್ಸ್ ಹೊಡಿತು ಅಂತ ಇಟ್ಕೊಳ್ಳಿ. ಆಗ ಅರೆರೆ ಹೀಗಾಗೋಯ್ತಾ ಅಂತ ನೀವು ನಾಲ್ಗೆ ಕಚ್ಕೊಂಡ್ರು ಏನೂ ಲಾಭ ಇಲ್ಲ. ಮುಂದಿದೆ ಮಾರಿ ಹಬ್ಬ. ಸಖಿ ನೊರೆ ಕಕ್ಕದ ಹಾಗೆ ನೀನು ನೊರೆ ಕಕ್ಕೋ ದಿನಗಳು ತುಂಬಾ ದೂರ ಇಲ್ಲ. ಹುಚ್ಚು ಮನುಷ್ಯ, ನಾಳೆ ನಿಮ್ಗೆ ಹಾಗಾಗತ್ತೆ ಅನ್ನೋದು ಗೊತ್ತಿಲ್ಲ ಪಾಪ, ಅನುಭವಿಸ್ಬೇಕಷ್ಟೇ. ಹಲೋ, ಏನ್ ಹಾಗೆ ನೋಡ್ತಿದ್ಯಾ? ಹೋಗಿ ಸಖಿ ಹೇಗಿದ್ದಾಳೆ ಅಂತ ವಿಚಾರಿಸ್ಕೋ. ಅವಳನ್ನ ಫೋನಲ್ಲೇ ವಿಚಾರಿಸ್ಕೊಂಡೆ. ನಿಮ್ ಸಲಹೆ ಅಗತ್ಯ ಇಲ್ಲ. ವಿಷ ಬೆರೆಸಿದ್ ಯಾರು ಅಂತ ಹೇಳಿ, ಅವ್ರಿಗೊಂದ್ ಗತಿ ಕಾಣಿಸ್ತೀನಿ. ನೀನೇ ನೀನೇ ಸ್ವಾಮೀಜಿ ಹೇಳೋದನ್ನ ಕೇಳಿದ್ರೆ ಆ ಸಖಿನೇ ಹಾಲಲ್ಲಿ ವಿಷ ಬೆರೆಸಿರ್ಬೋದು ಅನ್ಸುತ್ತೆ. ಹಸುಗೂಸ್ ಮೇಲೆ ಇವ್ರಿಗೇನಂತ ದ್ವೇಷ? ಯಾಕೆ ಹೀಗೆಲ್ಲ ನಡ್ಕೋತಿದ್ದಾರೆ? ಬೈಯಕ್ ಹೋದ್ರೆ ಸಾಕ್ಷಿ ಎಲ್ಲಿ ಅಂತ ಪ್ರಶ್ನಿಸ್ತಾರೆ. ಮೊದಲು ಇವ್ರ ತಲೆ ಕೆಡ್ಸೋ ತಿಲೋತ್ತಮಂಗ್ ಬುದ್ಧಿ ಹೇಳೋವರೆಗೂ ಇವ್ರು ಯಾರು ದಾರಿಗೆ ಬರಲ್ಲ. ಮಾಡ್ತೀನಿ. ನೈನಿ, ನೀನೊಬ್ಳೆ ಕೂತಿದ್ಯಾ? ಯಾರ ಜೊತೆನೂ ಮಾತಾಡ್ತಿದ್ಯಾ ಅನ್ಕೊಂಡೆ. ಗಾಯತ್ರಿನ ನೋಡ್ಕೊಂಡು ಬಂದಿದ್ರೆ ಚೆನ್ನಾಗಿರ್ತಿತ್ತು. ಯಾಕೆ ನೈನಿ, ಏನಾಯ್ತು? ಮಗು ಹಸ್ಕೊಂಡಿರುತ್ತಲ್ವಾ? ಏನು ಹೇಳ್ತಿದ್ಯಾ? ಗಾಯತ್ರಿಗೆ ಹಾಲು ಕೊಟ್ಟೆ ತಾನೆ, ತಗೊಂಡೋಗ್ಲಿಲ್ವೇನೋ? ಯಾಕೆ? ಯಾಕಂತ ಕೇಳಿದ್ರೆ ಮೂಕಜೀವಿ ನಾಗರಾಜ ಏನ್ ಮಾಡ್ತಾನಮ್ಮ? ಬೆಳಿಗ್ಗೆನೆ ನಿನ್ ಸೊಸೆಗೆ ಹಾಲು ತಗೊಂಬ ಅಂತ ಕಳಿಸಿದ್ರೆ ಸ್ವಲ್ಪನೂ ತಡ ಮಾಡದೆ ಹೋದ. ಅರ್ಧ ಗಂಟೆಯಲ್ಲಿ ವಾಪಸ್ ಬರೋನು 1 ಗಂಟೆ ಆದ್ರೂ ಬರಲಿಲ್ಲ. ಆಮೇಲೆ ನೋಡಿದ್ರೆ ಹಾಲಿನ ಬಾಟ್ಲು ಕಾಣಿಸ್ತಾ ಇಲ್ಲ.
ಎಲ್ಲಾದ್ರೂ ಬೀಳ್ಸ್ಕೊಂಡ್ಯಾ ಕಳ್ಕೊಂಡ್ಯಾ ಅಂತ ಕೇಳಿದ್ರೆ ಇಲ್ಲ ಅಂತ ತಲೆ ಆಡಿಸ್ದ ಹೊರತು ಮತ್ತೇನು ಹೇಳಲೇ ಇಲ್ಲ ತಾಯಿ. ಪಾಪ ಹಾಲಿಲ್ದೆ ಒದ್ದಾಡ್ತಿರೋ ನಿನ್ ನೋಡಿ ಬೇಜಾರಾಗ್ಬೇಕೋ, ಏನು ಹೇಳೋಕ್ಕಾಗ್ದಿರೋ ನಾಗರಾಜನ್ ನೋಡಿ ದುಃಖ ಪಡ್ಲೋ ಅರ್ಥ ಆಗ್ತಿಲ್ಲಮ್ಮ. ಅಥವಾ ನಯನಮ್ಮ ಮನೆಯಲ್ಲಿದ್ದಾರೋ, ಇದ್ದೂ ಕೂಡ ಹಾಲು ಕೊಡ್ದಿರೋ ಪರಿಸ್ಥಿತಿಯಲ್ಲಿದ್ದಾರೋ ಒಂದು ಗೊತ್ತಾಗ್ತಿಲ್ಲಮ್ಮ. ನಿಜ ಏನು ಅಂತ ನನಗೆ ಗೊತ್ತಿಲ್ವಲ್ಲ ಗಾಯತ್ರಿ. ನೀನ್ ಹಾಗೆ ಅನ್ಕೋತಿದ್ಯಾ ಅಷ್ಟೆ. ದಿನ ಹಾಲು ತಗೊಂಡು ಹೋಗೋ ನಾಗರಾಜ ಇವತ್ ಮಾತ್ರ ತಗೊಂಡೋಗಿಲ್ಲ ಅಂತ ಹೇಗೆ ಹೇಳ್ತಾ ಇದೀಯ ನೀನು? ಅಂದ್ರೆ ಯಜಮಾನ್ರೆ, ಆ ಹಾಲು ಚೆನ್ನಾಗಿದ್ಯೋ ಇಲ್ವೋ ಅಂತ. ಇದೇ ಹಾಲು ಚೆನ್ನಾಗಿರಲ್ಲ ಅಂತ ಮೇಲಿರೋ ಆ ದೇವರು ಕೂಡ ಹೇಳೋದಿಲ್ಲ ನಾನೇ. ನೀನ್ ಹೇಳೋದ್ ಕೇಳ್ತಿದ್ರೆ ಆಶ್ಚರ್ಯ ಆಗ್ತಿದೆ. ಸಖಿ ತಪ್ಪು ಮಾಡಿದಾಳೆ ಅಂತ ನಿಮ್ಗೆ ಅರ್ಥ ಆಗೋಕೆ ಹೇಳಿದ್ರೆ ನಿಮಗೆ ಬರೋ ಕೋಪದಲ್ಲಿ ಏನು ಮಾಡ್ತಿರೋ ಅಂತ ಯೋಚನೆ ಮಾಡಿ ನಾನು ಹೇಳಕ್ಕೆ ಹೋಗಿಲ್ಲ ಯಜಮಾನ್ರೆ. ಗಾಯತ್ರಿ ಅಮ್ಮವ್ರ ಜಯಂತಿ ನಡೆಯೋವರೆಗೂ ಮನೆ ಪ್ರಶಾಂತವಾಗಿರಬೇಕು, ನಿಮ್ಮ ಮನಸ್ಸು ನೆಮ್ಮದಿಯಿಂದ ಇರಬೇಕು ಯಜಮಾನ್ರೆ. ನೈನಿ, ನೀನೇನು ಥಿಂಕ್ ಮಾಡಬೇಡ. ನಿಜವಾಗ್ಲೂ ಆ ರೀತಿ ಆಗಿದ್ದಿದ್ರೆ ಶಾಸ್ತ್ರಿಗಳು ನಮ್ಗೀಗಾಗಲೇ ಫೋನ್ ಮಾಡಿರೋರು. ಇಲ್ಲದೆ ಹೋಗಿದ್ರೆ ಅವರೇ ಮನೆಗೆ ಬಂದು ಹಾಲು ತಗೊಂಡೋಗಿರೋರು. ಇಲ್ಲ ಆಲ್ಟರ್ನೇಟಿವ್ ಆಗಿ ಬೇರೆ ಏನಾದರೂ ಮಾಡ್ತಿದ್ರು. ಹೋಗೋಣ ಅಂತಾನೆ ಅನ್ಕೊಂಡೆ. ಶ್ರೀಮಂತರು ದಯ ತೋರಿಸಿ ನಿನ್ ಚಿಕ್ಕ ಹೊಟ್ಟೆಗೆ ಹಾಲು ತುಂಬಿಸ್ತಿರೋ ನಿಸ್ವಾರ್ಥಿಗಳ ಹತ್ರ ಹೋಗಿ ಇವತ್ತು ಹಾಲು ಯಾಕೆ ಕೊಡ್ಲಿಲ್ಲ ಅಂತ ಕೇಳೋ ಹಕ್ಕು ನನಗಿದೆಯಾ? ಹಾಗೆ ಕೇಳಿದಾಗ ಮನಸ್ಸಿಗೆ ನೋವಾಗಿ ನಾಳೆಯಿಂದ ನಿಮ್ ಕಷ್ಟ ನೀವೇ ನೋಡ್ಕೊಳ್ಳಿ ಅಂತ ನೈನಮ್ಮ ಹೇಳ್ದೇ ಇದ್ರು ಅವಳ ಅತ್ತೆನೋ ತಂಗಿನೋ ಯಾರಾದ್ರೂ ಹೇಳಿದ್ರೆ ನಿನ್ ಹಸುವನ್ ಹೆಚ್ಚಿಸಿ ನಿನಗೆ ನೋವು ಕೊಟ್ಟವನಾಗ್ಬಿಡ್ತೀನಿ ಗಾಯತ್ರಿ. ಸರಿ ಬಿಡು, ಹೀಗೆಲ್ಲ ನಾನು ಮಾತಾಡಿದ್ರೆ ಹಸ್ಕೊಂಡಿರೋ ನಿನ್ ಹೊಟ್ಟೆ ತುಂಬುತ್ತಾ? ಅಮ್ಮನವ್ರ ಹತ್ರ ಹೋಗಿ ಸ್ವಲ್ಪ ಬೆಲ್ಲದ ಚೂರು ತಗೊಂಡು ನಿನ್ನ ಪ್ರಸಾದ ಅಂತ ಹೇಳಿ ಅದನ್ನೇ ಪುಡಿ ಮಾಡಿ ಇದೊಂದು ಹೊತ್ತು ನಿನಗೆ ತಿನ್ನಿಸ್ತೀನಮ್ಮ. ನನ್ನಂತ ಬಡವ ಇದು ಬಿಟ್ರೆ ಏನ್ ಮಾಡಕ್ಕಾಗತ್ತಮ್ಮ? ಇದೊಂದ್ಸರಿ ನನ್ನನ್ನು ಕ್ಷಮಿಸ್ಬಿಡು. ನೀನು ಹೋಗ್ಬೇಕು ಅಂದ್ರೆ ಈಗಲೇ ಹೋಗೋಣ. ನೀನೇನು ಮಾತಾಡದೆ ಹಾಗೆ ಇದ್ರೆ ನಿನ್ಗೇನಾಗಿದೆಯೋ ಏನೋ ಅಂತ ನನಗೆ ಅನುಮಾನ ಕಾಡೋದಕ್ಕೆ ಶುರುವಾಗುತ್ತೆ. ನಾನು ಅರ್ಥ ಮಾಡ್ಕೊ. ನಾಳೆ ಬೆಳಗ್ಗೆವರೆಗೂ ನೋಡೋಣ ಯಜಮಾನ್ರೆ. ನಾಗರಾಜ ಬಂದ್ರೆ ಸರಿ, ಇಲ್ಲ ಅಂದ್ರೆ ನಾವೇ ಅಲ್ಲಿಗೆ ಹೋಗೋಣ. ಆಯುಷ, ನೀನು ಹೂ ಅಂತ ಗುಣಗುದ್ರೆ ನನ್ನ ಮನ್ಸಿಗೆ ತೃಪ್ತಿ ಆಗೋದಿಲ್ಲ. ನೀನು ನಗ್ನಗ್ತಾ ಹೇಳಬೇಕು. ನಾಳೆ ಏನ್ ಬಂದ್ರೂ ಸರಿ, ಗಾಯತ್ರಿ ಮಾತ್ರ ನಾನು ಹಾಲು ಕಳ್ಸೋದು ಅಥವಾ ಕೊಡೋದು ಮಾಡ್ತೀನಿ, ಸರಿನಾ? ಸದ್ಯ ಅಂತೂ ಟ್ರ್ಯಾಕಿಗೆ ಬಂದಿಯಲ್ಲ, ಈಗ ಸ್ಪೀಡಾಗಿ ಗಾಡಿ ಓಡಿಸ್ಬೋದು. ನನ್ನ ಮೇಲೆ ಪ್ರಯೋಗ ಮಾಡಬೇಡಿ ಯಜಮಾನ್ರೆ. ಏನ್ ಬರೀತಾ ಇದ್ದೀರಾ? ಲವ್ ಲೆಟ್ರಾ? ಮದುವೆ ಆದ್ಮೇಲೆ ಬರೀ ಕಷ್ಟಗಳನ್ನು ಬರೀಬೇಕು, ಲವ್ ಲೆಟರ್ ಅಂತೂ ಬರೆಯಕ್ಕಾಗೋದೇ ಇಲ್ಲ. ನನ್ ಮುಂದೆ ಹೀಗಂತೀರಾ ಅಷ್ಟೇ, ನನ್ ಹಿಂದೆ ಏನೇನ್ ಮಾಡ್ತಿರೋ ಯಾರಿಗ್ ಗೊತ್ತು? ನನಗದರ ಅಗತ್ಯ ಇಲ್ಲ. ನಿನ್ನೆ ಅನುಮಾನದಿಂದ ನನ್ನನ್ನು ಕಾಡೋ ಅವಶ್ಯಕತೆನೂ ಇಲ್ಲ. ಡೌಟ್ ಯಾಕೆ ಬರಲ್ಲ ಹೇಳಿ? ಲ್ಯಾಪ್ಟಾಪ್ ಅಲ್ಲಿ ಸೀಕ್ರೆಟೇ ಇಲ್ದಿರೋ ಹಾಗೆ ಫುಲ್ ಕ್ಲೀನ್ ಮಾಡ್ಬಿಟ್ಟಿದ್ದೀರಲ್ಲ. ಆ ಕೆಲಸ ಮಾಡಿದ್ದು ವಿಶಾಲ್ ಬ್ರೋ. ಫಾರ್ಮ್ಯಾಟ್ ಮಾಡಕ್ ಹೋಗಿ ಎಲ್ಲ ಫೈಲ್ಸ್ನು ಡಿಲೀಟ್ ಮಾಡಿಬಿಟ್ಟಿದ್ದಾನೆ. ತಮ್ಮನ್ ಪ್ರೊಟೆಕ್ಟ್ ಮಾಡೋದಿಕ್ ಹಾಗೆ ಮಾಡಿದ್ರೇನೋ ಯಾರಿಗ್ ಗೊತ್ತು? ನಿನಗೇನಾದ್ರೂ ಗೊತ್ತಾ? ಸ್ವಲ್ಪ ಆದ್ರೂ ತಲೆಯಲ್ಲಿ ಬುದ್ಧಿ ಇಟ್ಕೊಂಡು ಮಾತಾಡು. ಮತ್ತೇನ್ ಬರೀತಿದ್ದೀರಾ ಅಂತ ಹೇಳಿ. ಮೊನ್ನೆ ಮಾಮ್, ಇವತ್ತು ಸಖಿ, ಇಬ್ರು ಸಾವಿನ ದೌಡೆಯಿಂದ ತಪ್ಪಿಸ್ಕೊಂಡಿದಾರಲ್ವಾ? ನಾಳೆ ಯಾರಿಗೆ ಗಂಡಾಂತರ ಕಾದಿದೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅಕ್ಕನ ಹೆಸರು ಬರೆದ್ರಾ? ಅಷ್ಟೊಂದು ಆಸೆನೇ ನಿಂಗೆ? ಸಪೋರ್ಟ್ ಮಾಡೋರ್ಗೆ ಕೆಟ್ಟದ್ದಾಗ್ಲಿ ಅಂತ ಕೇಳ್ಕೊಳ್ಳೋ ಕೊಳ್ಳಿದ್ದೇವ ಕಣೆ ನೀನು. ನನ್ನ ನೈನ್ಯಾಕ ಸಪೋರ್ಟ್ ಮಾಡದ್ಲಾ? ಯಾವಾಗ, ಯಾವ ವಿಷಯಕ್ಕೆ?
ನಾವೆಲ್ಲರೂ ಕಷ್ಟದಲ್ಲಿದ್ದಾಗ ನನಗೆ ಕೆಲಸ ಕೊಟ್ಟು ಸಂಬಳ ಕೊಟ್ಟಿದ್ದಕ್ಕೆ ನಿನ್ನ ಬದುಕು ಇಷ್ಟು ಚೆನ್ನಾಗಿರೋದು. ಇಲ್ಲ ಅಂದಿದ್ರೆ ನೀನು ಯಾವ ಮೂಲೆಯಲ್ಲಿ ಇರ್ತಿದ್ಯೋ ಏನೋ. ಹಲೋ ಚಿಕ್ಕಜ್ಮನ್ರೆ, ಆಗ ನಾನು ಪ್ರೆಗ್ನೆಂಟ್ ಇದ್ದೆ. ನಿಮ್ಮಮ್ಮವ್ರ ಕಷ್ಟ ಎಲ್ಲ ಬೆಳೆದಂಗೆ ನನ್ನ ಹೊಟ್ಟೆ ಕೂಡ ಬೆಳೀತು. ಗಾನವಿ ಹುಟ್ಟಿದ ತಕ್ಷಣ 50 ಕೋಟಿ ಆಸ್ತಿ ಬಂತು.